ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ ಕಾಯಕ ಶರಣರ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಸಿ ಊಟ ಯೋಜನೆ ನಿರ್ದೇಶಕ ಕೆಜಿ ಆಂಜನೇಯ ಇವರು ಮಾತನಾಡಿ, ನಮಗೆ ನಾವು ಅರ್ಪಿಸಿಕೊಂಡು ಕೆಲಸವನ್ನ ನಿಷ್ಠೆಯಿಂದ, ಪ್ರೀತಿಯಿಂದ, ಗೌರವದಿಂದ ಕೆಲಸ ಮಾಡಿದಾಗ ಅದರಲ್ಲಿ ನಮಗೆ ತೃಪ್ತಿ ಸಿಗುತ್ತದೆ. ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನರಸಪ್ಪ ಹಾಗೂ ಕರ್ನಾಟಕ ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್, ಈ ಸಂದರ್ಭದಲ್ಲಿ ದಲಿತ ಸಂಘ ಸಂಸ್ಥೆಗಳ ಮುಖಂಡರುಗಳು ಯಶ್, ದುರ್ಗೇಶ್, ಸಂಚಾಲಕರು ವಿಜಯನಗರ ಜಿಲ್ಲೆ ಇವರು ಮಾತನಾಡಿ, ಯಾರು ಮೇಲಲ್ಲ, ಯಾರು ಕೀಳಲ್ಲ. ಸಮಾಜದಲ್ಲಿ ಜೀವನದ ಮನುಷ್ಯತ್ವ, ಜೀವನಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ಸಮಾಜದಲ್ಲಿ ಉತ್ತಮ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರರು ರೇಣುಕಮ್ಮ ಮಾತನಾಡಿ, ಸರ್ಕಾರದ ಆದೇಶದಂತೆ ನಾವು ವಿಜೃಂಭಣೆಯಿಂದ ಎಲ್ಲ ಸಿಬ್ಬಂದಿ ವರ್ಗದವರು ಜಯಂತಿಯನ್ನ ಆಚರಣೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ 12ನೇ ಶತಮಾನದ ಎಲ್ಲ ಶರಣರು ತಮ್ಮ ಕಾಯಕ ತತ್ವದಿಂದ ಸಮಾಜವನ್ನ ಸರಿದಾರಿಗೆ ತರುವ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗೂ ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಸಮಕಾರ ಹರಳಯ್ಯ, ಉರಿಲಿಂಗ ಪೆದ್ದಿ ಅವರು 12ನೇ ಶತಮಾನದ ಕಲ್ಯಾಣದ ಕ್ರಾಂತಿಕಾರಿ ಶರಣರಾಗಿದ್ದರು, ಸ್ವಾಭಿಮಾನಿ ಶರಣರಾಗಿದ್ದರು ಎಂದು ಬಣ್ಣಿಸಿದರು. ವಚನ ಸಾಹಿತ್ಯದಲ್ಲಿ ವಿಶ್ವಮಾನವ ದೃಷ್ಟಿಕೋನ ಅಡಕವಾಗಿದೆ. ಎಲ್ಲರೂ ಉತ್ತಮ ಸಮಾಜ ನಿರ್ಮಾಣ ಆಶಯ ಶರಣರ ದಯೆ ಆಗಿತ್ತು. ಅನುಭವ ಮಂಟಪದಲ್ಲಿ ಭಕ್ತಿ, ಕಾಯಕ, ಮೋಕ್ಷ ಎಂಬ ತತ್ವವನ್ನು ಪ್ರತಿಪಾದಿಸಿದರು. ವರದಿ ವೀರೇಶ್ ಎಚ್, ನಾಗ್ಲಾಪುರ್. ಇವತ್ತು ನಾವು ಮಾನ್ಯ ಘನ ಸರ್ಕಾರದ ಒಂದು ಆದೇಶದಂತೆ ಕಾಯಕ ಶರಣರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿತ್ತು. ಆದರೆ ಎಲ್ಲ ಜಯಂತಿಗಳನ್ನು ಸರಳವಾಗಿ ನಾವು ಆಚರಣೆ ಮಾಡೋದ್ರಿಂದ ಈ ಜಯಂತಿಯನ್ನು ಸಹ ಎಲ್ಲರ ಒಂದು ಸಮ್ಮುಖದಲ್ಲಿ ಸಂಘ ಸಂಸ್ಥೆಗಳು ಮತ್ತು ಕಾಯಕ ಶರಣರ ಎಲ್ಲ ಬಾಂಧವರು ಏನಂದರೆ ಅವರ ಸಮ್ಮುಖದಲ್ಲೇ ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಆದೇಶ ಏನು ನೀಡುತ್ತೋ ಅದರ ಪ್ರಕಾರ ನಾವು ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾಯಕ ಶರಣರ ಬಗ್ಗೆ ಈಗಾಗಲೇ ನಮ್ಮ ಆಂಜನೇಯರು ಅತ್ಯಂತ ಒಂದು ಮೇಲ್ಮಟ್ಟದಲ್ಲಿ ಅಂದರೆ ಎಲ್ಲ ವಿಷಯಗಳ ಬಗ್ಗೆ ಹೇಳಿದ್ದಾರೆ. ಅವುಗಳನ್ನು ನಾವು ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕು. ಅವರು ಆ ಒಂದು 12ನೇ ಶತಮಾನದಲ್ಲೇ ಕಾಯಕ ಶರಣರು ಇದ್ದರು ಬಸವಣ್ಣನವರ ಜೊತೆಯಲ್ಲಿ ಅಂತ ನಾನು ಹೇಳ್ತೀನಿ. ಆ 12ನೇ ಶತಮಾನದಲ್ಲಿ ಅವರು ಕಾಯಕವೇ ಕೈಲಾಸ ಎನ್ನುವ ಒಂದು ಏನು ಇದೆ ಅಲ್ಲ ನುಡಿ, ಆ ನುಡಿ ಪ್ರಕಾರ ಅವರು ಎಲ್ಲರೂ ಕೆಲಸ ಮಾಡ್ತಾಯಿದ್ರು. ಯಾರೂ ಸೋಮಾರಿಗಳು ಆಗಿರಲಿಲ್ಲ. ಇವತ್ತಿನ ಒಂದು ದಿನಗಳಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು, ನಾವು ಮಾಡಿನೇ ನಮ್ಮ ಒಂದು ಇದನ್ನು ತೋರಿಸ್ಕೋಬೇಕನ್ನೋ ಒಂದು ಇದರಿಂದ ಸಮಾಜಕ್ಕೆ ಅವರು ಕಾಯಕದ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ. ನಾವು ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವದಲ್ಲಿ ನಾವು ನಡಿಬೇಕಂತ ವಿಡಿಯೋ ಮಾಡಕ್ಕಲ್ಲ. ಸರ್ ಈ ಕ್ರಾಸ್ ಆ ಕಡೆ ನೋಡಿ ಎಲ್ಲ ಕಾಯಕ ಶರಣರ ಜಯಂತ್ಯೋತ್ಸವಕ್ಕೆ, ವಚನಕಾರರ ಜಯಂತಿಗೆ ಸಮಾಜ ಕಲ್ಯಾಣ ಇಲಾಖೆ ನೋಡಿ ತೊಡೆ ಚೆನ್ನ, ಪ್ರೇಮ ತರೋಳು ಚೆನ್ನ, ಪುರಾತನಗಳು ಚೆನ್ನ, ಸವಿದು ನೋಡಿ ಅಂಬಲ ರುಚಿಯು ಎಂತೊಡೆ, ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈದುಗೆ ನಮ್ಮ ಚೆನ್ನ. ಬಸವಣ್ಣನವರು ಅತ್ಯುತ್ತಮವಾಗಿರುವಂತಹ ಒಂದು ಮಾತನ್ನು ಮಾದಾರ ಚೆನ್ನಯ್ಯ
ಮಾದಾರ ಧೂಳಯ್ಯ, ಸಮಗಾರ ಅರಳಯ್ಯ, ಡೋಹಾರ ಕಕ್ಕಯ್ಯ, ಉರಿಲಿಂಗ ಪೆದ್ದಿ ಈ ಶರಣರ ಆದಿಯಾಗಿ ದೇವರ ದಾಸಿಮಯ್ಯನವರಿಂದ ಹಿಡಿದು ಸೂಳೆ ಸಂಕವ್ವನವರಿಗೂ ಲದ್ದೆಯ ಸೋಮನವರೆಗೂ ಮಹತ್ವವಾಗಿರುವಂತಹ ಕಾರ್ಯವನ್ನು ಒಂದು ಮಂತ್ರದ ಮೂಲಕ ತಿಳಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. 12ನೇ ಶತಮಾನದಲ್ಲಿ ಆಕಾಶದ ದೀವಿಗೆಯನ್ನು ದರಗಿಳಿಸಿದ ಮಹಾನ್ ಚೇತನ ವಚನಕಾರರ ಒಂದು ಕಾಯಕವೇ ಕೈಲಾಸ ಎಂಬತಕ್ಕಂಥ ಮಂತ್ರ ನಮ್ಮ ಈ 5 ಜನ ಶರಣರಿಗೆ ಸೇರುತ್ತದೆ. ಅದರಲ್ಲಿ ಬಹಳ ಅತ್ಯುತ್ತಮವಾಗಿ ನಾನು ಹೇಳಲು ಬಯಸೋದಿಷ್ಟೇ, ಅವರು ಕಾಯಕದಲ್ಲಿ ಮಗ್ನರಾಗಿದ್ರು ಅನ್ನೋದಕ್ಕೆ ಒಂದು ದಿನ ಎಲ್ಲಿಗೂ ಸಹನ ಯಾವ ದೇವರ ಪೂಜೆಯನ್ನೂ ಮಾಡದೆ, ಯಾವ ದೇವರ ಗುಡಿಗೂ ಹೋಗದೆ ಅತ್ಯುತ್ತಮವಾಗಿ ಕಾಯಕದಲ್ಲಿ ಮಗ್ನರಾಗಿರ್ತಕ್ಕಂತಹ ಮಹಾನ್ ಶರಣರ ಆದಿಯನ್ನು ತೋರಿಸಿಕೊಟ್ಟಿದ್ದು ದಾಸಿಮಯ್ಯ. ಮಾದಾರ ಚೆನ್ನಯ್ಯ, ಹರಳಯ್ಯ, ಕಕ್ಕಯ್ಯ ಮತ್ತು ಉರಿಲಿಂಗ ಪೆದ್ದಿ, ಅಂಬಿಗರ ಚೋಡ ಇವರೆಲ್ಲರಿಗೂ ಸಹ ಒಂದು ಕಾಯಕದ ಮಹತ್ವವನ್ನು ಎತ್ತಿ ತೋರಿಸಿದ್ದು, ಅವರ ಕಾಯಕ ಹೇಗಿತ್ತು, ಎಂಥ ಮಹತ್ವದಾಗಿತ್ತು ಎಂಬತಕ್ಕಂಥ ಅಂಶವನ್ನ ಒಂದು ದಿನ ನೋಡೋಣ ಗುಡಿಯೊಳಗೆ ಪುರೋಹಿತ ವರ್ಗದವರು ಏನು ಮಾಡ್ತಾರೆ ಅಂತೇಳಿ ಇವ್ರನ್ನೆಲ್ಲ ಶರಣರನ್ನ ಕರ್ಕೊಂಡು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಇಂದಿಲ್ಲದ ದಾಸಿಮಯ್ಯ ಇಂದ್ಯಾಕ ಬಂದ ಅಂತ ಪ್ರಶ್ನೆ ಮಾಡಿ ಇವರೆಲ್ಲ ನೋಡಕತ್ತಿದ್ದಾರೆ ಪೂಜೆ ಪುರಸ್ಕಾರವನ್ನೆಲ್ಲ ಬಿಟ್ಟು. ಅವಾಗೇ ಹುಟ್ಟಿದ್ದು ವಚನ ಏನು? ಬರು ಶಟಗಣ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪೂಟ ನೆಗೆದಂತಾಯ್ತು ಕಾಣಾರಾಮನ. ಅಂದ್ರೆ ಡಾಂಬಿಕ ಭಕ್ತಿ, ಡಂಬಾಚಾರದ ಭಕ್ತಿ, ಇಂತಹ ಭಕ್ತಿಯನ್ನ ಯಾವತ್ತೂ ಸಹ ನೀವು ನಂಬಬೇಡಿ. ನಮ್ಮಲ್ಲಿರ್ತಕ್ಕಂತಹ ಭಕ್ತಿ ಕಾಯಕದ ಭಕ್ತಿ ಆಗಬೇಕು ಎಂಬತಕ್ಕಂಥದ್ದನ್ನ ನಮ್ಮ ಆದ್ಯ ಕೆಳಮಟ್ಟದ ಅಂತ ನೀವೇನು ತಿಳ್ಕೊಂಡಿದ್ದೀರಿ, ಮೇಲ್ಮಟ್ಟದ ವಚನಕಾರರಾಗಿರುವಂತಹ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಅರಳಯ್ಯ ಮತ್ತು ಮಾದಾರ ಧೂಳಯ್ಯ, ಉರಿಲಿಂಗ ಪೆದ್ದಿ ಅಂತಕ್ಕಂಥವರು ತೋರಿಸಿಕೊಟ್ಟಿದ್ದಾರೆ ಅಂತೇಳಿ ಜಗತ್ತಿಗೆ ಸಾರಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಹಾಗಾಗಿ ಮಾದಾರ ಚೆನ್ನಯ್ಯ ಬಹಳ ಉತ್ತಮವಾಗಿರ್ತಕ್ಕಂಥ ನಡೆಯ ನುಡಿಯನ್ನು ನೋಡಿ ಅಪ್ಪನೇ ನನ್ನ ಮಾದಾರ ಚೆನ್ನಯ್ಯ, ಬೊಪ್ಪನೇ ನಮ್ಮ ಡೋಹಾರ ಕಕ್ಕಯ್ಯ ಅಂತೇಳಿ ಬಸವಣ್ಣನವರೇ ಒಪ್ಪಿಕೊಂಡಿದ್ದಾರೆ. ವಿಶ್ವಗುರು ಬಸವಣ್ಣನವರೇ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯನನ್ನು ಒಪ್ಪಿದಾಗ ಅವರ ನಡೆನುಡಿಯನ್ನು ಸಹ ನಾವು ಹೇಗೆ ಮೆಚ್ಚಿಸಬೇಕು ಎಂಬತಕ್ಕಂಥದ್ದನ್ನ ನಾವು ಕೇವಲ 10 ಜನರ ಮಧ್ಯೆ ಅಲ್ಲ. ಅದಕ್ಕಾಗಿಯೇ ನನ್ನದೊಂದು ಇದೆ, ಬಹಳ ಇಂಪಾರ್ಟೆಂಟ್ ಆಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ವಚನ ಸಾಹಿತ್ಯದ ಪ್ರತಿಯೊಂದು ತಳಹದಿಯನ್ನು ಸಹ ನಾವು ಯಾವುದೇ ಭಾಷಣದಲ್ಲಾಗಲಿ ಅಥವಾ ಯಾವುದೇ ನಿರೂಪಣೆಯಲ್ಲಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯವನ್ನು ಸೇರಿಸಿಕೊಂಡೆ ನಾವು ಕೆಲಸ ಮಾಡ್ತಿರ್ತೀವಿ. ಅಂತಂದ್ರೆ ನಾವು ಎಲ್ಲರಿಗೂ ಸಹ ವಚನದ ಒಂದು ನಮ್ಮ ಕಾಯಕದ ಮಹತ್ವವನ್ನು ತಿಳಿಸಬೇಕು ಎಂಬತಕ್ಕಂಥ ಅಂಶವನ್ನು ನಾವಾಗಬೇಕು. ಹಾಗಾಗಿ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಯಕ ದಾಸೋಹ ಗುರು ಲಿಂಗ ಜಂಗಮಕ್ಕೆ ಹೆಸರಾಗಿರ್ತಕ್ಕಂತಹ ನಮ್ಮ ಅರಳಯ್ಯ ಒಂದು ಮಾತನ್ನ ಹೇಳ್ತಾನೆ. ಬಹಳ ನಿಜವಾಗ್ಲೂ ಅವರ ಒಂದು ಎಷ್ಟು ಶುದ್ಧವಾಗಿರ್ತಕ್ಕಂಥ ಮಾತು ಅಂತಕ್ಕಂಥದ್ದನ್ನ ನಾವು ಕೇಳಬೇಕು. ಅರಳಯ್ಯ ವಚನಗಳನ್ನ ಬರೆದಿಲ್ಲ, ಮಾತನ್ನ ಹೇಳಿದ್ದಾರೆ. ಎಷ್ಟು ಉತ್ತಮ ನಡೆನುಡಿ ಒಂದಾದರೆ ಇದೇ ಕಡೆ ಜನ್ಮ. ಈ ಜನ್ಮ ಕಡೆ ನಮ್ಮ ನಡೆ ನುಡಿ ಎಂತಕ್ಕಂಥದ್ದು ಒಂದಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಹಾಗಾದ್ರೆ ಮತ್ತೆ ಹುಟ್ಟಿ ಬರುವ ಜಂಜಾಟ ಬೇಡ, ಜೀವನ್ಮುಕ್ತಿ ಕಾಣಿರೋ ಮುಂದಿಟ್ಟು ಹೆಜ್ಜೆ ಹಿಂಜರಿಯಬೇಡ, ಮಾನವ ಧರ್ಮದ ತತ್ವ ಬಿಡಬೇಡ, ಸತ್ಯದ ಇದು ಖಂಡಿತ ಆಗಬಾರ್ದು. ಏನು ಈ ಒಂದು ಕಾರ್ಯಕ್ರಮಗಳು ಜನರಿಗೆ ಮುಟ್ತಕ್ಕಂಥ ಕೇವಲ ಇಲ್ಲಿರ್ತಕ್ಕಂಥ ಮುಖಂಡರಿಗೆ ಮುಟ್ಟದಾರ್ದನೆ ಈ ಒಂದು ಶರಣರು ನಮ್ಮಲ್ಲಿ ಇದ್ರ ಅನ್ನೋದನ್ನ ಕೆಳ ಸಮುದಾಯದಲ್ಲಿ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥರಿಗೂ ಸಮೇತ ಅರ್ಥ ಆದಾಗ ಮಾತ್ರ ಈ ಒಂದು ಜಯಂತಿ ಮಾಡೋದಕ್ಕೆ ನಮಗೆ ಅರ್ಥಗರ್ಭಿತವಾಗುತ್ತೆ ಅಂತ ಹೇಳೋದ್ರ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ನಾವು ಅಟ್ಲೀಸ್ಟ್ ಇಂಥ ಕಾರ್ಯಕ್ರಮಗಳನ್ನು ಬೇರೆ ಯಾವುದಾದ್ರೂ ಒಂದು ಬಹಿರಂಗ ಕಾರ್ಯಕ್ರಮಗಳಿದ್ದಾಗ, ಉದಾಹರಣೆಯಾಗಿ ಬೇರೆ ಜಯಂತಿಗಳನ್ನು ನಾವು ಅದ್ದೂರಿಯಾಗಿ ಮಾಡೋ ಟೈಮಲ್ಲಿ ಇವಂತರನ್ನು ಸಮೇತ ಮಾತಾಡೋಕ್ಕೆ ಒಂದು ಅರ್ಧ ಗಂಟೆನೋ ಅಥವಾ ಒಂದು ಕಾಲು ಗಂಟೆ, ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಾಗ ಅಲ್ಲಿ ಇಂಥ ಶರಣರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಒಂದು ನಾನು ಮನಗಂಡು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಮೇತ ಮುಂದಿನ ದಿನಗಳಲ್ಲಿ
ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಜಗಜೀವನರಾಮ್ ಜಯಂತಿ ಆಗಿರ್ಬೋದು, ಅಥವಾ ಬಸವೇಶ್ವರ ಜಯಂತಿ. ಸೊ ಬಸವೇಶ್ವರ ಜಯಂತಿಗೆ ಕೇವಲ ಬರೇ ಬಸವಣ್ಣನ ಬಗ್ಗೆ ಮಾತಾಡ್ತಾನೆ, ಮತ್ತೆ ಅಂಬೇಡ್ಕರ್ ಬಗ್ಗೆನೇ ಮಾತಾಡ್ತಾನೆ, ಜಗಜೀವನರಾಮ್ ಬಗ್ಗೆನೇ ಮಾತಾಡ್ತಾನೆ. ಇಂತಹ ಶರಣರ ಬಗ್ಗೆನೂ ಸಮೇತ ನಾವು ಮಾತಾಡಿದಾಗ ಆ ಬಸವಣ್ಣ ಮತ್ತು ಅಂಬೇಡ್ಕರ್, ಜಗಜೀವನರಾಮು ಇವ್ರ ಜೊತೆಗೆ ಇಂಥ ಶರಣರು ಇದ್ರ ಅಂತಕ್ಕಂಥ ಒಂದು ಸಂದೇಶ ಆ ನಡೆದಿರ್ತಕ್ಕಂಥ ಸಮುದಾಯದಾಗೆ ಹೋಗುತ್ತೆ ಅಂತಂದೇಳಿ ನಾನು ಆಶಿಸ್ತಾ, ಮುಂದಿನ ದಿನಗಳಲ್ಲಿ ನಾವೇನು ಭಾಷಣಕಾರರು ಅಥವಾ ಇನ್ನಿರ್ತಕ್ಕಂಥವ್ರನ್ನ ಮಾಡಿದಾಗ ಇಂಥ ಶರಣರ ಬಗ್ಗೆನೂ ಸಮೇತ ಮಾತಾಡೋದಕ್ಕೆ ಬೇರೆಯವ್ರಿಗೆ ಮತ್ತೆ ಇನ್ನಿರ್ತಕ್ಕಂಥ ಭಾಷಣಕಾರರ ಜೊತೆಗೆ ಅವಕಾಶ ನೀಡಬೇಕು ಅಂತೇಳಿ ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಾ, ಇಂಥ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ನಮ್ಮ ಮುಖಂಡರು ಸಮೇತ ಹೆಚ್ಚು ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕಾಯಕ ಶರಣರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಸ್ವೀಕರಿಸಿದನೆಂಬ ನಮ್ಮ ಅರಳೆಂಗೆ ಲಿಂಗೇಶ್ವರ ಎಂಬತಕ್ಕಂತಹ ಸಮಗಾರ ಅರಳೆಯನ ಮಹತ್ವ ಜಗತ್ತಿಗೆ ಸಾರಿರ್ತಕ್ಕಂಥದ್ದು ವಚನ ಸಾಹಿತ್ಯ. ನಮ್ಮಂತ ನಿಮ್ಮಂತ ಎಲ್ಲ ಇವರ ಭಕ್ತಾದಿಗಳು ಕಾಯಕ ಯೋಗಿಗಳು. ಹಾಗಾಗಿ ಅಂತಹ ಶರಣರ ದಿನೋತ್ಸವದಂದು ನೋಡಿ, ಕಾಯಕ ಯೋಗಿಗಳು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರಳಿ ಇಂಥವರೆಲ್ಲರ ಒಂದು ಸಮ್ಮುಖದಲ್ಲಿ ಅವನಿಗೇ ಮನ ಪರಿವರ್ತನೆ ಆಗಿಬಿಡ್ತದೆ. ಯಾವ ರೀತಿ ಉರಿಲಿಂಗ ಪದ್ಯ ದೇವರ ಮುಂದೆ ಕಳ್ಳತನಕ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಮನವ ಪರಿವರ್ತನೆಗೊಂಡು ಆ ಮಠಕ್ಕೆ ಹುಲ್ಲು ತಂದು ಹಾಕ್ತಕ್ಕಂಥ ಕಾಯಕದಲ್ಲಿ ಮಗ್ನರಾಗಿಬಿಟ್ಟು, ಕಟ್ಟಿಗೆ ತಂದು ಹಾಕ್ತಕ್ಕಂಥ ಕಾಯಕದಲ್ಲಿ ಮಗ್ನರಾಗಿಬಿಟ್ಟು ಉರಿಲಿಂಗ ಪದ್ಯ 366 ವಚನಗಳನ್ನು ಬರಿತಾನೆ ಅಂತಂದ್ರೆ ನಮ್ಮ ಕಾಯಕ ಶುದ್ಧಿ, ನಮ್ಮ ಶರಣರ ಶ್ರೇಷ್ಠನೆಯೇ. ಕಾಯಕ ಶರಣರು ಯಾವ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ ಎಂಬತಕ್ಕಂಥದ್ದನ್ನು ನಾವು ಅಳವಡಿಸಬೇಕಾಗಿದೆ. ಅದಕ್ಕಾಗಿಯೇ ಡೋಹಾರ ಕಕ್ಕಯ್ಯ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಪ್ರಸಂಗ. ಸಮಗಾರ ಅರಳೆಯ ಕಲ್ಯಾಣಮ್ಮ ಎಂಥ ಮಹತ್ವವಾಗಿರ್ತಕ್ಕಂತಹ ದಂಪತಿಗಳು ಅಂತಂದ್ರೆ, ಸಮಗಾರರ ಒಂದು ಸಮುದಾಯದಲ್ಲಿ ಜನಿಸಿರ್ತಕ್ಕಂಥವರು ತೊಡೆಯ ಚರ್ಮವನ್ನೇ ಪಾದರಕ್ಷೆಗಳನ್ನಾಗಿ ಮಾಡಿಕೊಟ್ಬಿಡ್ತಾರೆ. ಯಾಕೆ ಗೊತ್ತಾ? ಶರಣು ಅಂತಾರೆ ಬಸವಾದಿಗೆ. ಬಸವಣ್ಣನವರು ಅರಳನ್ನು ಕಲ್ಯಾಣಮ್ಮರ ದಂಪತಿಗಳನ್ನು ನೋಡಿ ಶರಣು ಶರಣಾರ್ಥಿಗಳು ಅಂತಾರೆ. ಅಂದ್ರೆ ಕೇವಲ ಶರಣು ಎಂಬ ಪದಕ್ಕೆ ಶರಣು ಶರಣಾರ್ಥಿಗಳು ಎಂಬತಕ್ಕಂತಹ 2 ಬಾರಿ ದ್ವಿರುಕ್ತಿಯಿಂದ ನುಡಿದಿರ್ತಕ್ಕಂತಹ ಶ್ರೇಷ್ಠರಾದರೂ ಇದ್ರೆ ಅದು ಕಾಯಕ ಯೋಗಿಗಳಿಗೆ ಮಾತ್ರ ಎಂಬತಕ್ಕಂಥದ್ದು ನಮಗೆ ಗೊತ್ತಾಗ್ತಕ್ಕಂಥ ವಿಚಾರ. ಹಾಗಾಗಿ ಇಂತಹ ಮಹತ್ವವನ್ನು ಒಳಗೊಂಡಿರ್ತಕ್ಕಂತಹ ಪ್ರಸಂಗಗಳನ್ನು, ಪವಾಡಗಳನ್ನು ನಾವು ದೇವರು, ಮಹಾತ್ಮರು ಎಂದು ಕೇವಲ ಊಹಾಪೋಹಗಳ ಕಲ್ಪನೆಯ ಲೋಕದಲ್ಲಿ ಜಗತ್ತನ್ನು ನಿರ್ಮಿಸಿಕೊಂಡಿರ್ತಕ್ಕಂತಹ ನಮ್ಮ ಜನಾಂಗಗಳು ಕಾಯಕ ಯೋಗಿಗಳ ಪರಿವರ್ತನೆಯನ್ನು ಮಾಡಬೇಕಾಗಿದೆ. 9ನೇ ಶತಮಾನದಿಂದ ಹಿಡಿದು ಪಂಪನಿಂದ ಚಂಪನವರೆಗೂ ಹಲವಾರು ಕವಿಗಳು ಹಲವಾರು ಸಾಹಿತ್ಯಗಳನ್ನು ಬರೆದಿರ್ತಕ್ಕಂಥದ್ದು ಕಾಣಲೇ ಇಲ್ಲ. ನಮಗೆ ಕಂಡ್ರು ಅರ್ಥೈಸ್ಕೊಳಕ್ಕಾಗಲಿಲ್ಲ. ಯಾರಿಗೆ ಅರ್ಥ ಆಗಬೇಕು? ಪುರಬಾಣ ವೈನಿ ಶರಗಣ ಮೀರೆ 4 ಪದದಳೋಚ ಯುಗ್ಮಗಳೋ 12 20 ಮಾತ್ರಗಳು ಮೃಗನಯನೆ. ಯಾರಿಗೆ ಅರ್ಥ ಆಗಲಿಲ್ಲ? ಅದಕ್ಕಾಗಿ ಶರಣರು ಏನ್ ಮಾಡಿದ್ರೆ ಗೊತ್ತೇನು? ವಚನದ ಮೂಲಕ ಅರ್ಥ ಆಯಿಸುವ ಮೂಲಕ ಕಾಯಕವೇ ಕೈಲಾಸ. ಯಾರಿಗೆ ಅರ್ಥ ಆಗಲಿಲ್ಲ? ವೇದ ಎಂಬುದು ಓದಿನ ಮಾತು, ಸಂತೆ ಎಂಬುದು ಸಂತೆಯ ಸುದ್ದಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ. ಇದು ಇಂಥದ್ದಾಗಬಾರ್ದು. ನಮ್ಮ ಕಾಯಕ ಯೋಗಿಗಳು ಅದರಲ್ಲೇ ಜ್ಞಾನವನ್ನು ಮಾಡಿರ್ತಕ್ಕಂಥವ್ರು. ಆ ಒಂದು ನಾವು ಕೆಲಸವನ್ನು ಸಣ್ಣ ಕೆಲಸ ಅಂತ ನಾವೇ ನಮ್ಮಟ್ಟಿಗೆ ನಾವೇ ಅನ್ಕೊಂಡು ನಾವು ಕೆಳಮಟ್ಟದಾಗಿಬಿಟ್ಟಿದ್ದೀವಿ. ದಯಮಾಡಿ ಯಾವ ಕೆಲಸವೂ ಸಹ ಸಣ್ಣದಲ್ಲ. ಆ ಎಲ್ಲ ಕೆಲಸವೂ ಭಗವಂತ ಶಿವನಿಗೆ ಪ್ರಿಯವಾದರೆ ಅದೇ ಅತ್ಯುತ್ತಮವಾಗಿರ್ತಕ್ಕಂತಹ ಶಿವನಿಗೆ ದೊಡ್ಡ ಕೆಲಸ ಎಂಬತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಆದ್ದರಿಂದ ನಾನು ಬಹಳ ಯೋಚನೆ ಮಾಡಿಬಿಟ್ಟಿದ್ದೆ. ಕಾಯಕ ಯೋಗಿಯ ಜಯಂತಿಯ ದಿನ ಕೇವಲ ನಾವೇ ಅಲ್ಲ, ಪ್ರತಿಯೊಬ್ಬರೂ ಸಹ ಎದುರಿಗೆ ಕುಂತಾಗ ಮಾತನಾಡುವ ಧೈರ್ಯ ನನಗುಂಟೆ ಎಂಬತಕ್ಕಂಥದ್ದು ನನಗೆ ಅನಿಸಿತ್ತು. ನನಗೆ ಹಂಗಾದಾಗ ಜೋಶ್ ಬರ್ತಂಥದ್ದು ಸ್ವಲ್ಪ. ಹಾಗಾಗಿ ಆದರೆ ಮಹತ್ವವಾಗಿರ್ತಕ್ಕಂತಹ ಕಾಯಕ ಶರಣರ ಜಯಂತಿ ಕೇವಲ ಸಾಂಕೇತಿಕ ಆಗಬಾರ್ದು. ನಾನು ಯಾವುದೇ ಜಯಂತಿ ಸಾಂಕೇತಿಕ ಆಗಬಾರ್ದು. ಅದು ಜನರಿಗೆ ಮನ ಮುಟ್ಟುವಂತಾಗಬೇಕು.
ಕಾಯಕದಲ್ಲಿ ನಿಷ್ಠೆ ಹೊಂದಿರಬೇಕು ಅಂತಂದಾಗ ಮಾತ್ರ ನಾವು ಹೇಳಲು ಸಾಧ್ಯ ಎಂತಕ್ಕಂಥದ್ದು. ನಾವು ನುಡಿದರೆ, ಅದಕ್ಕಾಗಿಯೇ ನುಡಿಯಕ್ಕೆ ಒಂದು ನಾಲಿಗೆ ಕೊಟ್ಟಿದ್ದಾನೆ, ನುಡಿದಂಗೆ ನಡಿಬೇಕು ಅಂತೇಳಿ ದೇವರು 2 ಕಾಲು ಕೊಟ್ಟಿದ್ದಾರೆ. ನಾವು ಆ ರೀತಿಯಾಗಿರ್ತಕ್ಕಂತಹ ಮಹತ್ವದ ಕಾರ್ಯಗಳನ್ನು ಶರಣರು ಹೇಳಿದ್ದಾರೆ. ಕಾಯಕ ಶರಣರು ಹೇಳಿರ್ತಕ್ಕಂಥ ವಚನದ ಸುಳ್ಳುಡಿಯನ್ನು ನಾವೆಲ್ಲರೂ ಅರ್ಥೈಸಿಕೊಂಡು ಮುನ್ನಡೆಯಬೇಕು. ಈ ಒಂದು ಸಮಾಜವನ್ನು ಒಂದು ಉತ್ತಮ ಸಮಾಜವನ್ನಾಗಿ ಮಾಡಬೇಕು ಎಂಬತಕ್ಕಂಥ ಅಂಶವನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು. ಯಾಕಂದರೆ ನಾನು ಯಾವುದೇ ಸಮಾಜದಲ್ಲಿ ಹುಟ್ಟಿದ್ರೂ ನನಗೆ ಮನುಷ್ಯತ್ವ ಒಂದೇ ಕಾಣುತ್ತೆ ವಿನಃ ಯಾರೂ ಸಹ ಹಿರಿಯರಲ್ಲ, ಕೀಳಲ್ಲ, ಮೇಲಲ್ಲ, ಕೇವಲ ಮಾನವ ಜನಾಂಗ ದೊಡ್ಡದು ಎಂಬತಕ್ಕಂಥದ್ದು, ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಮಾನ್ಯ ಹಿರಿಯರಾಗಿರ್ತಕ್ಕಂಥ ರೇಣುಕಾ ಮೇಡಮ್ ತಹಸೀಲ್ದಾರರು ಮತ್ತು ನಮ್ಮ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತಹ ನಮ್ಮ ನರಸಪ್ಪ ಸರ್ ಅವರಿಗೂ ಮತ್ತು ಕರ್ನಾಟಕ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣನವರಿಗೂ, ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂತಹ ದುರ್ಗೇಶ್ ಅಣ್ಣನವರಿಗೂ ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳೊಂದಿಗೆ ನಮ್ಮ ಸಮಾಜವನ್ನು ತಲೆ ಎತ್ತುವಂತೆ ಮೇಲೆ ಮುಟ್ಟುವರೆಗೂ ನೋಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದಾಗಬೇಕು ಎಂಬತಕ್ಕಂಥ ಆಶಯದೊಂದಿಗೆ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಶರಣರ ಬಗ್ಗೆ ಎಲ್ಲ ಕೆಳ ಸಮುದಾಯದವರಿಗೆ ಅರ್ಥ ಆಗಲಿ, ಕೆಳ ಸಮುದಾಯದವರಿಗೆ ಹೋಗಲಿ, ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಏನು, ಅವ್ರು ನಡೆಸ್ಕೊಟ್ಟಿರ್ತಕ್ಕಂಥ ದಾರಿದೀಪಗಳು ಏನು, ಯಾಕೆ ಅವರನ್ನು ನಾವು ನೆನೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಮನಗಂಡಿರ್ತಕ್ಕಂಥ ಸರ್ಕಾರದವರು ಈ ಒಂದು ಕಾರ್ಯಕ್ರಮಗಳನ್ನು ಜಾರಿ ಮಾಡಿದರೆ, ಆದರೆ ನಮ್ಮಲ್ಲಿ